ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಶುರುವಾಗುತ್ತೆ, ಬೇಗ ಬರುತ್ತೆ, ಕಾಮನ್ ಮ್ಯಾನ್ಗೆ ಅವಕಾಶ ಇರುತ್ತೆ, ನೀವು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ರು ಕಲರ್ಸ್ ಕನ್ನಡದವರು. ಆದ್ರೆ ಮುಂದೆ ಏನಾಯ್ತು ಗುರು, ಆಲ್ರೆಡಿ 2 ತಿಂಗಳು ಆಗ್ತಾ ಬಂತು. ಆ ಪ್ರೋಮೋ ಬಂದನೆ 1.5 ಮಂತ್ ಆಯ್ತು. ಮತ್ತಿನ್ನು ಏನಾಗ್ತಾ ಇದೆ? ಆ ವಿಡಿಯೋ ಕಳಿಸಿರೋರಿಗೆ, ಓಕೆ ಆಗಿರೋರಿಗೆ ಏನಾದ್ರೂ ಮೇಲ್ ಬಂತ, ಏನಾದ್ರೂ ಮೆಸೇಜ್ ಬಂತ? ಇದು ಎಲ್ಲ ವಿಷಯ ಪಕ್ಕಕ್ಕಿಟ್ರೆ ಕನ್ಫರ್ಮ್ ಆಗಿ 100% ಆಗಿ ಹೇಳ್ತೀನಿ, ಅಗ್ನಿ ಪರೀಕ್ಷೆ ಅನ್ನೋದು ಯಾವಾಗ ಶುರುವಾಗುತ್ತೆ 100% ಅಗ್ನಿ ಪರೀಕ್ಷೆನೇ ಬರುತ್ತೆ. ಬೇರೆ ಏನು ಬರಲ್ಲ, ಬೇರೆದೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ, ಸರಿನಾ? ಅದೇ ಬರುತ್ತೆ. ಯಾವಾಗ ಬರುತ್ತೆ, ನಮಗೆ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ, ಬಿಗ್ ಬಾಸ್ ಸೀಸನ್ 13 ಯಾವಾಗ ಶುರುವಾಗುತ್ತೆ, ಖಂಡಿತವಾಗ್ಲು ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಈ ವಿಡಿಯೋದಲ್ಲಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಏನಂದ್ರೆ, ಇವಾಗ ಸುಮಾರಾಗಿ 1,00,000 ಜನ ವಿಡಿಯೋಸ್ ಎಲ್ಲ ಕಳಿಸಿದಾರಂತೆ. ಸುಮಾರಾಗಿ 1,00,000 ಮೇಲೇನೆ ವಿಡಿಯೋ ಅಪ್ಲೋಡ್ ಆಗಿದೆ. ತುಂಬಾ ಜನ ನಾನು ಅಪ್ಲೋಡ್ ಮಾಡಿದೆ, ತಗೊಂಡ್ಲಿಲ್ಲ, ಎರರ್ ಅಂತ ಬಂತು, ಟ್ರೈ ಅಗೇನ್ ಅಂತ ಬಂತು. ಸುಮಾರು ಜನಕ್ಕೆ ಈ ರೀತಿ ಎಲ್ಲ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಹಾಕಿರೋ ವಿಡಿಯೋಗಳಲ್ಲಿ ಅಪ್ಲೋಡ್ ಆಗಿರೋ 1,00,000 ಅಪ್ಲೋಡ್ ಆದ್ರೆ ಅದರಲ್ಲಿ ಸುಮಾರಾಗಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ರಿಮೂವ್ ಮಾಡಿದಾರಂತೆ. ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಎಷ್ಟು ಜನ ಗೊತ್ತಾ? 25 ಜನ ಅಷ್ಟೇ. 25 ಜನದಲ್ಲಿ ಅವ್ರು ಫಿಲ್ಟರ್ ಮಾಡಿ ಕೊನೆಗೆ 5 ಜನ ಉಳಿಬೋದು, 5ರಿಂದ 6 ಜನ ಉಳಿಬೋದು ಅಷ್ಟೇ. ಆದ ಕಾರಣ ಏನಾಗ್ತಂದ್ರೆ, ಎಲ್ಲರಿಗೂ ವಿಡಿಯೋ ಕಳಿಸಿರೋ ಎಲ್ಲರಿಗೂ ಕೂಡ ನಿಮ್ಮ ವಿಡಿಯೋ ನಾವು ನೋಡಿದೀವಿ, ಚೆನ್ನಾಗಿದೆ, ಬಟ್ ಟ್ರೈ ಸಮ್ ಟೈಮ್, ನೆಕ್ಸ್ಟ್ ಟೈಮ್ ಅಂತ ಹೇಳಿ ಮೇಲ್ ಬಂದಿದೆ. ಇನ್ನೂ ಕೆಲವರಿಗೆ ನೀವು ಸಕ್ಸಸ್ಫುಲ್ ಆಗಿ ಸೆಲೆಕ್ಟ್ ಆಗಿದ್ರ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ರ, ಸೆಕೆಂಡ್ ರೌಂಡ್ಗೆ ನೀವು ತಯಾರಾಗಿರಿ. ಸೆಕೆಂಡ್ ರೌಂಡ್ಗೆ ನೀವು ಒಂದು ಒಳ್ಳೆ ಕಾನ್ಸೆಪ್ಟ್ ರೆಡಿ ಮಾಡಿಕೊಳ್ಳುವಂತ ಮೇಲ್ ಕೂಡ ಬಂದಿದೆ ಖಂಡಿತವಾಗ್ಲು. ಇನ್ನು ಎಲ್ಲ ವಿಡಿಯೋ ಕಳಿಸಿರೋ ಎಲ್ಲರಿಗೂ ಕೂಡ ಮೇಲ್ ಕಳಿಸಿದ್ದಾರೆ, ನೆಕ್ಸ್ಟ್ ಬೆಟರ್ ಟೈಮ್ ಅಂತ ಕಳಿಸಿದ್ದಾರೆ, ಸರಿನಾ? ಇನ್ನು ಮೇನ್ ಆಗಿ ಫಸ್ಟ್ ರೌಂಡ್ ಇಲ್ಲಿಗೆ ಮುಗೀತು. ಅಂದ್ರೆ ಈಗ ಎಲ್ಲ ಫಿಲ್ಟರ್ ಮಾಡಿ ಯಾರು ಬೇಕೋ, ಅವ್ರಿಗೆ ಯಾರು ಇಂಪ್ರೆಸ್ ಅನ್ಸಿದಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಸರಿನಾ? ಅದೇ ರೀತಿಯಾಗಿ ವೈಟ್ ಗೋಲ್ಡ್ ಅಂತ ಒಂದು ಇದು ಬಂದಿತ್ತಲ್ಲ, ವೈಟ್ ಗೋಲ್ಡ್, ಅವರಿಂದ ಕೂಡ ಅವರು ಸಪ್ರೇಟ್ ಆಗಿ ಕೆಲವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅನುಪಮ್ ಅವ್ರು ಬಂದು ಹೇಳಿದ್ರಲ್ಲ, ವೈಟ್ ಗೋಲ್ಡ್ ಇಂದ ಹೋಗಿ ನೀವು ಅಪ್ಲೋಡ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳಿದ್ರಲ್ಲ, ಆ ರೀತಿಯಾಗಿ ಅವ್ರು ಸಪ್ರೇಟ್ ಬೇರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕೊನೆಗೆ ಏನಂದ್ರೆ, ಈ 1,00,000 ಜನದಲ್ಲಿ ಎಲ್ಲ ಫಿಲ್ಟರ್ ಮಾಡಿ ಹೊರಗಡೆ ಹಾಕಿ ಕೊನೆಗೆ 100 ಮೆಂಬರ್ಸ್ನ ಕುಂದ್ರಿಸ್ತಾರೆ ಗುರು. ಇದಂತೂ ಸತ್ಯ. ಇನ್ಫಾರ್ಮೇಶನ್ಸ್ ಬಂದಿರೋ ಪ್ರಕಾರ ಏನಂದ್ರೆ 100 ಮೆಂಬರ್ಸ್ನ ಕುಂದ್ರಿಸ್ತಾರೆ. ಆ 100 ಮೆಂಬರ್ಸ್ ಅಲ್ಲಿ ಗ್ರೂಪ್ ಡಿಸ್ಕಸಿಂಗು, ಅವ್ರ ಟಾಸ್ಕ್ಗಳು, ಹಾಗೆ ಹೀಗೆ ಅಂತ ಎಲ್ಲ ಕೊಟ್ಟು ಗ್ರೂಪ್ ಡಿಸ್ಕಸ್ ಮಾಡಿ ಅವ್ರ ಬಿಹೇವಿಯರು, ಅವ್ರ ಮಾತು, ಅವ್ರ ಟ್ಯಾಲೆಂಟು, ಅವ್ರ ಒಪಿನಿಯನ್, ಅವ್ರ ವಿಕಿಪೀಡಿಯಾ ಪಾಡಿಯಾ ಎಲ್ಲಾನು ನೋಡ್ತಾರೆ. ಇವರು ಏನಕ್ಕೆ ಚೆನ್ನಾಗಾಗ್ತಾರೆ, ಇವರು ಇನ್ನೋಸೆಂಟಾ, ಅಗ್ರೆಸಿವಾ, ಸಿಂಗರ, ಡ್ಯಾನ್ಸರ, ಈ ರೀತಿಯಾಗಿ ಸಪ್ರೇಟ್ ಆಗಿ ಎಲ್ಲ ಅವ್ರು ನೋಡಿ ಟಾಸ್ಕ್ ಕೊಟ್ಟು ಗ್ರೂಪ್ ಡಿಸ್ಕಸ್ ಮಾಡಿ, ಆ ಡಿಸ್ಕಸ್ ಅಲ್ಲಿ ಯಾರಾದ್ರೂ ವಿನ್ ಆಗ್ತಾರೋ ಅದರಲ್ಲಿ 25 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಇವರು. ಅದೇ ಲಾಸ್ಟ್ 25 ಮೆಂಬರ್ಸ್. ಆವಾಗ ನಮಗೆ ಅಗ್ನಿ ಪರೀಕ್ಷೆ ಅಂತ ಬರುತ್ತೆ. 100% ಆಗಿ ಹೇಳ್ತೀನಿ, ಇವತ್ತು ಜುಲೈ 16 ಅನ್ಸುತ್ತೆ. ಜುಲೈ 16 ಈ ಮಂತ್ ಒಳಗಡೆ 1-2 ಪ್ರೋಮೋ ಬಂದೇ ಬರುತ್ತೆ 100% ಆಗಿ, ಸರಿನಾ? ಪ್ರೋಮೋ ಬರುತ್ತೆ. ಪ್ರೋಮೋ ಬಂದಾದ್ಮೇಲೆ ಈ 15 ದಿನ ಒಳಗಡೆ ಪ್ರೋಮೋ ಬಗ್ಗೆನೇ ಡಿಸ್ಕಸ್ ನಡೀತಾ ಇರುತ್ತೆ. ಅದಾದ್ಮೇಲೆ ಇನ್ನು ಆಗಸ್ಟ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ 2 ಪ್ರೋಮೋ ಬರುತ್ತೆ. ಆ ಪ್ರೋಮೋದಲ್ಲಿ ಜಡ್ಜಸ್ ಯಾರು, ಕಾನ್ಸೆಪ್ಟ್ ಯಾರು ಇರುತ್ತೆ, ಏನಾಗುತ್ತೆ, ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಇವ್ರು ಏನು ಅಂತ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ಆಗಸ್ಟ್ 15 ಮೇಲೆ ನಮಗೆ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ, ಸರಿನಾ? ಅಷ್ಟ ತನಕ ಏನು ಮಾಡಲ್ಲ. ಪ್ರೋಮೋಗಳು, ವಿಡಿಯೋಗಳು, ಮತ್ತೆ ಬಂದಿರೋ ಎಲ್ಲ ವಿಡಿಯೋ ತೋರಿಸೋದು, ಇವೆಲ್ಲ ತೋರಿಸ್ತಾರೆ. ಗಿಮಿಕ್ ಎಲ್ಲ ಮಾಡ್ತಾರೆ. 100% ಇದಂತೂ ಇದ್ದೇ ಇರುತ್ತೆ, ಡೌಟೇ ಬೇಡ, ಸರಿನಾ? ಅದು ಆಗಸ್ಟ್ 15 ಮೇಲೆ ನಮಗೆ ಟೆಲಿಕಾಸ್ಟ್ ಆಗುತ್ತೆ ಅಗ್ನಿ ಪರೀಕ್ಷೆ 100% ಆಗಿ. ಅದ್ರ ಒಳಗಡೆ ಅಂತೂ ಆಗಲ್ಲ, ಅದ್ರ ಮೇಲೇನೆ ಆಗೋದು, ಇದಂತೂ ಸತ್ಯ, ಸರಿನಾ? ಅದರಲ್ಲಿ ಆಗಸ್ಟ್ 15 ಶುರುವಾದ್ರೆ ಆಗಸ್ಟ್ 15ರಿಂದ ಅದೊಂದು 15 ದಿನ ಟೋಟಲ್ ಆಗಿ ಒಂದು ತಿಂಗಳು ನಡೆಸ್ತಾರೆ. 25 ಶೋನ ಇಲ್ಲ 25 ಶೋ ಬರ್ತದೆ ನಮಗೆ. ಒಂದು 25 ದಿನ ನಮಗೆ ಅದು ವೀಕ್ಲಿ ತೋರಿಸ್ತಾರೆ, ಡೈಲಿ ಕೂಡ ಬರಲ್ಲ ನಮಗೆ. ಆ ರೀತಿ ತೋರಿಸ್ತಾರೆ. ಆ ರೀತಿ ತೋರಿಸಾದ್ಮೇಲೆ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳ ಕಾಲಿಟ್ಟಿರ್ತೀವಿ. ಆಗಸ್ಟ್ 15 ಶುರು ಮಾಡಿದ್ರೆ ಸೆಪ್ಟೆಂಬರ್ 10-15 ಇದು ಅಗ್ನಿ ಪರೀಕ್ಷೆ ಶೋನೇ ನಡೆಸ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ, ಏನ್ ಟಾಸ್ಕ್ ಆಡ್ತಾರೆ, ಏನ್ ಮಾಡ್ತಾರೆ, ಹೆಂಗಾಯ್ತು ಹೇಗಾಯ್ತು ಅಂತೆಲ್ಲ ನಡೆಸ್ತಾರೆ. ಅದಾದ್ಮೇಲೆ ಆಸ್ ಇಟ್ ಈಸ್ ಲಾಸ್ಟ್ ಸೀಸನ್ ಯಾವ ರೀತಿ ಅದು ಶುರುವಾಗಿತ್ತು, ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ 13 ಸೀಸನ್ ಶುರುವಾಗುತ್ತೆ ಬಿಗ್ ಬಾಸ್. ಇದು ಕರೆಕ್ಟ್ ಪ್ಲಾನು, ಅವ್ರು ಹಾಕೊಂಡಿರೋ ಪ್ಲಾನು. ಇದು ಖಂಡಿತವಾಗ್ಲೂ 100% ಆಗಿ, ಸರಿನಾ? ಅಷ್ಟೊಳಗಂತೂ ಶುರುವಾಗಲ್ಲ, ಅಷ್ಟೊಳಗೂ ಬರಲ್ಲ. ಯಾಕಂದ್ರೆ ಕಿಚ್ಚ ಸಾರು
BB ರಂಗ ಬಿಲ್ಲಾ ಭಾಷಾ ರಂಗ ಸಿನಿಮಾ ಇದೆಯಲ್ಲ, ಅದು ತುಂಬಾ ಶೆಡ್ಯೂಲ್ ಇದೆ, ಈ ತಿಂಗಳಲ್ಲ ನೆಕ್ಸ್ಟ್ ತಿಂಗಳಲ್ಲ ಇದೆ. ಆದ ಕಾರಣ ಅವ್ರು ಬರೋ ತನಕ ಅಂತೂ ಶೋ ಸ್ಟಾರ್ಟ್ ಆಗಲ್ಲ ತಾನೆ. ಅವ್ರ ಶೋ 2 ತಿಂಗಳು ಅಂದ್ರೆ 1 ತಿಂಗಳು ಮುಗಿದು ಇನ್ನೂ 1 ತಿಂಗಳಿದೆ. ಆ ತಿಂಗಳಿಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದು ಆದಾಗ್ಲೇ ನಮಗೆ ಬಿಗ್ ಬಾಸ್ ಸೀಸನ್ 13 ಶುರುವಾಗುತ್ತೆ. ಅಷ್ಟೊಳಗಡೆ ಇವೆಲ್ಲ ಮಾಡ್ಕೊತಾರೆ. ಆಲ್ರೆಡಿ ಯಾವಾಗೋ ಬಂದಿತ್ತು ನಮ್ಗೆ ಯಾವುದೋ ಬಿಗ್ ಬಾಸ್ ಬೇಗ ಬರುತ್ತೆ ಅಂತ, ಆಗ 1.5 ತಿಂಗಳಾಯ್ತು, ಇನ್ನೂ ಬಂದಿಲ್ಲ. ಇನ್ನೂ 1 ತಿಂಗಳಾಗುತ್ತೆ. ಈ ಅಗ್ನಿ ಪರೀಕ್ಷೆ ಶುರುವಾಗಿ ಸ್ಟಾರ್ಟ್ ಆಗಿ ಮುಗಿಸೋತ್ತಿಗೆ ಇನ್ನೂ 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲೆ ಅದೊಂದು ಸೆಪ್ಟೆಂಬರ್ ಬಂದೇ ಬರುತ್ತೆ. ಆ ಸೆಪ್ಟೆಂಬರ್ ಅಲ್ಲಿ ನಮಗೆ ಬಿಗ್ ಬಾಸ್ ಸೀಸನ್ 13 ಶುರು ಆಗುತ್ತೆ ಅನ್ನೋದು 100%. ಸರಿ, ನಾನು ಆಲ್ರೆಡಿ ಹೇಳಿದೆ, ಈಗೆಲ್ಲ ರಿಮೂವ್ ಮಾಡಿದ್ದಾರೆ, ಫಿಲ್ಟರ್ ಮಾಡಿದ್ದಾರೆ. 100 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಗ್ರೂಪ್ ಡಿಸ್ಕಸ್ ಮಾಡಿ, ಆ ಗ್ರೂಪ್ ಡಿಸ್ಕಸ್ ಆದ್ಮೇಲೆ ಅದರಲ್ಲಿ 25 ಮೆಂಬರ್ಸ್ನ ಫೈನಲ್ ಮಾಡ್ತಾರೆ. ಆ 25 ಮೆಂಬರ್ಸ್ ಅಲ್ಲಿ ಕೊನೆಗೆ 5 ಮೆಂಬರ್ಸ್ ಉಳಿತಾರೆ. ವಾರ ಒಬ್ರು ಹೋಗ್ತಾ ಇರ್ತಾರೆ, ಹೆಲ್ಮೆಟ್ ಹಾಕ್ತಾ ಇರ್ತಾರೆ, ಆ ರೀತಿ ಎಲ್ಲ ಮಾಡ್ತಾರೆ. ಗಿಚ್ ಅದ್ಯಾವುದೋ ಕಲರ್ಸ್ ಕನ್ನಡ ಶೋ ಬರ್ತಾ ಇದ್ದಾರೆ, ಕ್ವಾಟ್ಲೆ ಕಿಚನ್. ಆ ಫೈನಲ್ ಆಗೋವರೆಗೂ, ಆ ಮುಗಿಯೋವರೆಗೂ ಈ ಅಗ್ನಿ ಪರೀಕ್ಷೆ ಶೋ ಕಾನ್ಸೆಪ್ಟೇ ಬರಲ್ಲ. ಆ ಫೈನಲ್ ದಿನ ಏನಾದರೂ ನಮಗೆ ರಿವೀಲ್ ಮಾಡ್ಬೋದು ಅಂತ ಹೇಳ್ತೀನಿ ಖಂಡಿತವಾಗ್ಲು. ಆ ಶುರುವಾದಾಗ ಒಂದು ಹೇಳಿದ್ರು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಅಂತ. ಇವಾಗ ಅದು ಮುಗಿಯೋಷ್ಟೊತ್ತಿಗೆ ಅವಾಗ ಒಂದು ನಮಗೆ ಅಪ್ಡೇಟ್ ಕೊಡ್ತಾರೆ. ಆ ರೀತಿ ಇರುತ್ತೆ. ಇದು ಪಕ್ಕ ಅಪ್ಡೇಟ್ ಅಂತ ಹೇಳ್ತೀನಿ ಖಂಡಿತವಾಗ್ಲು. ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಟೆಸ್ಟೆಂಟ್ಗಳ ಬಗ್ಗೆ ತುಂಬಾ ಹೆಸರು ಓಡಾಡ್ತಾ ಇದೆ. ಕಂಟೆಸ್ಟೆಂಟ್ ಬಗ್ಗೆ ತುಂಬಾ ಹೆಸರು ಓಡಾಡ್ತಾ ಇದೆ. ಯಾಕಂದ್ರೆ ಲಾಸ್ಟ್ 3 ಸೀಸನ್ 4 ಸೀಸನ್ಗಳಿಂದ ಅವ್ರ ಹೆಸರೇ ಬರ್ತಾ ಇದೆ. ಬಟ್ ಅವರೆಲ್ಲ ಬಿಗ್ ಬಾಸ್ಗೆ ಬರ್ತಾರಾ? ಖಂಡಿತವಾಗ್ಲೂ ಡೌಟ್ ಇದೆ ಗುರು. ಈ ಸೀಸನ್ ಸ್ವಲ್ಪ ವೆರೈಟಿಯಾಗಿ ಮಾಡ್ತಾರ ಅಂತೆಲ್ಲ ಹೇಳ್ತಿದ್ದಾರೆ. ಏನಂದ್ರೆ ಫಾಸ್ಟ್ ಅಂಡ್ ಅಂದ್ರೆ ಒಂದು ಸಪ್ರೇಟ್ ಜೋನ್. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ದಿನ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಈ ಸಲಗಳು ಹೊಸ ಕಾನ್ಸೆಪ್ಟ್ ಜೊತೆಗೆ ಬರ್ತಾರೆ. ಬಟ್ ಆ ಕಾನ್ಸೆಪ್ಟ್ಗಳು ಬಹಳ ದಿನ ಇರಲ್ಲ, ಬೇಗ ಮುಗಿಸಿದಾದ್ಮೇಲೆ ಹೌಸ್ ಮೆಂಬರ್ಸ್ ಇಂಕ್ಲೂಡ್ ಮಾಡಿ ಎಲ್ಲ ಒಂದೇ ಆಟ ಆಡಿಸ್ತಾರೆ. ಮೇನ್ ಆಗಿ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ವಿಜಯ ಕರ್ನಾಟಕ ಒಂದು ವೆಬ್ಸೈಟ್ ಇಂದ ತುಂಬಾನೇ ಹೆಸರುಗಳೆಲ್ಲ ಬಂದಿತ್ತು. ಈಗ ಅದೇ ರೀತಿಯಾಗಿ ಈಗ ಒಂದು ಪ್ರಜಾವಾಣಿ ಆಗಿರ್ಬೋದು, ಬೇರೆ ಬೇರೆ ಪೇಪರ್ಗಳೆಲ್ಲ ಕನ್ನಡಪ್ರಭ, ಒನ್ ಇಂಡಿಯಾ ಕನ್ನಡ, ಇವೆಲ್ಲ ಏನಿದಾವೆ, ಫಿಲ್ಮ್ ಬಿಟ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಟಾಕ್ಸ್ ಅಂತಿದೆ ಅದು ಆಗಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ಗಳಿಂದ ಬೇರೆ ಬೇರೆ ಹೆಸರುಗಳೆಲ್ಲ ಬರ್ತಾ ಇದಾವೆ. ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಹಾಗೆ ಈಗ ಅಂತ. ಬಟ್ ಖಂಡಿತವಾಗ್ಲೂ ಒಂದೊಂದು ಸತ್ಯ ಏನಂದ್ರೆ, ಈ 5 ಮೆಂಬರ್ಸು ಕಾಮನ್ ಮ್ಯಾನ್ ಯಾಕೆ ಸೆಲೆಕ್ಟ್ ಮಾಡಿದಾರೋ ಅದು ಕೂಡ ಒಂದೇ ಕಡೆ ಸೆಲೆಕ್ಟ್ ಮಾಡೋರ. ಒಂದು ಕಡೆ ಮಂಗಳೂರು, ಬಳ್ಳಾರಿ, ಬೆಂಗಳೂರು, ಅದಾದ್ಮೇಲೆ ದುರ್ಗ, ಏನೋ ಸಪ್ರೇಟ್ ಆಗಿ ಬೇರೆ ಬೇರೆ ಏರಿಯಾಗಳಿಂದ, ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ, ನಮ್ಮ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಈ ರೀತಿಯಾಗಿ ಸಪ್ರೇಟ್ ಆಗಿ 5 ಜನ ಸೆಲೆಕ್ಟ್ ಮಾಡ್ತಾರೆ. ಒಂದೇ ಕಡೆ ಇರೋಲ್ಲ, ಟ್ಯಾಲೆಂಟ್ ಇರಲ್ಲ. ಇದರಲ್ಲೂ ರಾಜಕೀಯನೂ ಐತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗಿದೆ ಯಾಕೆ ಅಂದ್ರೆ ಅವರು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಅಪ್ಲೋಡ್ ಆಗೋದಾಗಿತ್ತಾನೆ. ತುಂಬಾ ಜನ ಅಪ್ಲೋಡ್ ಆಗಿಲ್ಲ ವಿಡಿಯೋಗಳು. ಕೆಲವು ಜನಗಂತೂ ಮೇಲ್ ಕೂಡ ಬಂದಿದೆ. ಸಖತ್ತಾಗಿ ವರ್ಕೌಟ್ ಕೂಡ ಆಗಿದೆ 100% ಆಗಿ. ನೋಡೋಣ ಇನ್ನು ಏನೆಲ್ಲ ಆಗುತ್ತೆ, ಏನೆಲ್ಲ ಮಾಡಬಹುದು, ಏನೆಲ್ಲ ಆಗುತ್ತೆ ಅಂತ ಕಾಯ್ತಾ ಇರಿ. ಖಂಡಿತವಾಗ್ಲೂ ಅಪ್ಡೇಟ್ ಎಲ್ಲ ಸಿಗುತ್ತೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗೆ ADA ಫ್ಯಾಮಿಲಿ ಬ್ಲಾಗ್ಸ್ ಅಂತ ಒಂದು ಹೊಸ ಚಾನಲ್ ಶುರು ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲ ಅದರಲ್ಲಿ ಬರ್ತವೆ. ದಯವಿಟ್ಟು ಯಾರಾದರೂ ಬ್ಲಾಗ್ಸ್ ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದ್ರೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸರಿನಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ.